ಆತ್ಮೀಯ ಗೆಳೆಯರೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಈ ದಿನ 27/1/2025 ಸೋಮವಾರ ಸಾಯಂಕಾಲ ಸಂಜೆಯ ವೇಳೆ ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಕಂಚಿನ ಪ್ರತಿಮೆಯನ್ನು ಇದೀಗ 1 ಗಂಟೆಗಳ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಆ ಕಂಚಿನ ಪ್ರತಿಮೆಯ ಉದ್ಘಾಟನೆ ದಿನವಾದ ಇಂದು ವಿಧಾನಸೌಧ ಮತ್ತು ವಿಕಾಸಸೌಧಗಳು ಭಾಳ ವರ್ಣರಂಜಿತವಾಗಿ ಅಲಂಕಾರಗೊಂಡಿವೆ. ಆ ದೃಶ್ಯ ಎಷ್ಟು ಸುಂದರವಾಗಿದೆ ನೋಡಿ. ಈ ಕನ್ನಡ ದಿನದಂದು ವಿಧಾನಸೌಧ ಮತ್ತು ವಿಕಾಸಸೌಧ ಭಾಳ ವರ್ಣಮಯಗೊಂಡಿವೆ. ಆ ದೃಶ್ಯವನ್ನು ನಿಮಗಾಗಿ ನನ್ನ ದಿವ್ಯಾರೂಪ ಚಾನಲಲ್ಲಿ ಸೆರೆ ಹಿಡಿದಿದ್ದೇನೆ. ಆತ್ಮೀಯರೇ, ಇದೀಗ ಆ ಕಾರ್ಯಕ್ರಮ ಮುಗಿದಿದೆ. ಕನ್ನಡ ತಾಯಿ ಭುವನೇಶ್ವರಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮದ ಮುಗಿದ ನಂತರ ವಿಧಾನಸೌಧದ ಮುಂದೆ ನಾನು ಹಾದು ಬರುವಾಗ ಮತ್ತೊಮ್ಮೆ ಈ ದೃಶ್ಯವನ್ನು ಸೆರೆ ಹಿಡಿದಿದ್ದೇನೆ. ಇದು ವಿಕಾಸಸೌಧದ ಕಟ್ಟಡ. ಮಧ್ಯೆ ಇರ್ತಕ್ಕಂಥದ್ದು ಗಾಂಧೀಜಿಯ ಪ್ರತಿಮೆ. ಇದು ವಿಧಾನಸೌಧದ ಭಾಳ ಸುಂದರವಾದ ದೃಶ್ಯ ಗೆಳೆಯರೇ. ಇಡೀ ದೇಶದಲ್ಲೇ ಆಡಳಿತದ ಕಟ್ಟಡ ಇಷ್ಟು ಸುಂದರವಾದ ಕಟ್ಟಡ ಇಲ್ಲ, ಅಷ್ಟು ಭವ್ಯವಾದ ಕಟ್ಟಡ ವಿಧಾನಸೌಧ ಅಂತ ಹೇಳ್ತಾರೆ. ಜೊತೆಗೆ ಇವತ್ತು ಕನ್ನಡ ಮಾತೆಯ ಪ್ರತಿಮೆಯ ಅನಾವರಣದ ಪ್ರಯುಕ್ತ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿರುವ ವಿಧಾನಸೌಧ ಮತ್ತಷ್ಟು ಸುಂದರವಾಗಿ ಕಾಣ್ತಾ ಇದೆ. ಇಂಥ ಸುಂದರವಾದ ಕಟ್ಟಡದಲ್ಲಿ ನಾನು ಕೂಡ 2 ಮಂತ್ರಿಗಳ ಹತ್ತಿರ ಆಪ್ತ ಸಹಾಯಕನಾಗಿ 8 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ ಅಂತಕ್ಕಂಥದ್ದು ನನಗೆ ನಿಜಕ್ಕೂ ಸಂತಸ ಸಂಭ್ರಮವನ್ನು ತರುತ್ತೆ ಗೆಳೆಯರೆ. ವಿಧಾನಸೌಧದ ಪ್ರತಿ ಅಂತಸ್ತಿನಲ್ಲೂ ಕೂಡ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಬೆಳಗ್ತಾ ಇವೆ. ಇವತ್ತಿನ ಸುಂದರವಾದ ಘಟನೆಗಳು ನಾಳಿನ ಸುಂದರ ನೆನಪು ಅಂತ ಹೇಳ್ತಾರೆ. ಹಾಗೆ ಟುಡೇಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆರ್ ದ ಟುಮಾರೋಸ್ ಬ್ಯೂಟಿಫುಲ್ ಮೆಮೊರೀಸ್ ಅಂತ ನೋಡಿ. ಈ ದೃಶ್ಯಗಳು ಭಾಳ ಕಾಲ ನನ್ನ ಮನಸ್ಸಿನಲ್ಲಿ ಉಳ್ಕೋತವೆ. ರಿಮೆಂಬರೆನ್ಸ್ ಈಸ್ ದ ಸ್ವೀಟೆಸ್ಟ್ ಫ್ಲವರ್ ಇನ್ ದಿ ಗಾರ್ಡನ್ ಆಫ್ ಲೈಫ್ ಅಂತ. ನೆನಪುಗಳು ನಮ್ಮ ಬಾಳಿನ ತೋಟದ ಸುಂದರವಾದ ಹೂವುಗಳು. ಇಲ್ಲಿ 1996ರಿಂದ 99ರವರೆಗೆ ಅಂದಿನ ಕೃಷಿ ಮಾರುಕಟ್ಟೆ ಸಚಿವರಾದ ನಮ್ಮ ಪೂಜ್ಯ ನಾಗಪ್ಪನವರ ಆಪ್ತ ಸಹಾಯಕನಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೆ. ತದನಂತರ 2000ರಿಂದ 2004ರವರೆಗೆ ಅಂದಿನ ರೇಷ್ಮೆ ಮತ್ತು ಜವಳಿ ಸಚಿವರು ಮತ್ತು ಪಶುಸಂಗೋಪನೆ ಸಕ್ಕರೆ ಸಚಿವರಾಗಿದ್ದ ಪೂಜ್ಯ ಮಹಾದೇವರವರ ವಿಧಾನಸೌಧ ಕಚೇರಿಯಲ್ಲಿ ಆಪ್ತ ಸಹಾಯಕನಾಗಿ ಕೆಲಸ ಮಾಡಿದ್ದ ಆ ಸುಂದರವಾದ ನೆನಪುಗಳು ಈ ದಿನ ಮತ್ತೆ ಬಂದು ನನಗೆ ಖುಷಿಗೊಳಿಸ್ತವೆ. ಆತ್ಮವಿಶ್ವಾಸ ಸ್ಫೂರ್ತಿಯನ್ನು ಮತ್ತೆ ತುಂಬುತ್ತವೆ. ಬಹಳ ಸುಂದರವಾದ ವರ್ಣಮಯ ದೃಶ್ಯಗಳು ಈ ಆವರಣದಲ್ಲಿ ಇಂದು ಕನ್ನಡ ಮಾತೆ ಭುವನೇಶ್ವರಿಯ ಕಂಚಿನ ಪ್ರತಿಮೆ ನಿರ್ಮಾಣಗೊಂಡಿತು. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕನ್ನಡದ ಬಗ್ಗೆ, ಕನ್ನಡ ನಾಡಿನಲ್ಲಿ ಇರತಕ್ಕಂಥ ಎಲ್ಲರೂ ಕನ್ನಡ ಕಲಿಯುವ ಬಗ್ಗೆ ಭಾಳ ಒತ್ತಿ ಹೇಳಿದ್ದಾರೆ. ಕನ್ನಡಿಗರಾದ ನಾವು ಬೇರೆ ಜನಕ್ಕೂ ಕೂಡ ಕನ್ನಡ ಭಾಷೆಯನ್ನು ಕಲಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಭಾಳ
ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ನಿಜಕ್ಕೂ ಇವತ್ತು ಭಾಳ ಸುಂದರ ದಿನ. ಈ ದಿನವನ್ನು ನನ್ನ ಚಾನಲ್ ಮುಖಾಂತರ ನಿಮಗೆ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಚಿತ್ರೀಕರಣ ಮಾಡಿದ್ದೇನೆ. ಇದೇ ಮುಂದೆ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ನಿರ್ಮಾಣದ ಶಿಲ್ಪಿ, ಮಹಾನ್ ವ್ಯಕ್ತಿತ್ವ. ಅವರ ಪ್ರತಿಮೆಯನ್ನು ನೀವು ಕಾಣ್ಬೋದು ಗೆಳೆಯರೆ. ಭಾಳ ಹತ್ತಿರದಿಂದ ಸನ್ಮಾನ್ಯ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಸಭಾ ಕಾರ್ಯಕ್ರಮಗಳೆಲ್ಲ ಮುಗಿದು ಆ ವೇದಿಕೆಯಲ್ಲಿ ಕನ್ನಡದ ಹಾಡುಗಳು, ಕನ್ನಡದ ನೃತ್ಯ ರೂಪಗಳ ಕಾರ್ಯಕ್ರಮಗಳು ಜರುಗ್ತಾ ಇದೆಯಾ. ಶಬ್ದಗಳು ನಿಮಗೆ ಕೇಳಿಸ್ತಾ ಇರಬಹುದು. ಎಲ್ಲೆಲ್ಲೋ ಕನ್ನಡತನದಿಂದ ಮೇಳೈಸಿದೆ ಈ ದಿನ. ಈ ಒಂದು ಸುಂದರವಾದ ದಿನ ನನ್ನ ಜೀವನದಲ್ಲೂ ಭಾಳ ಕಾಲ ಹಸಿರಾಗಿ ಉಳ್ಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ. ಈ ದೃಶ್ಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಿ ಗೆಳೆಯರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದೆ ಮತ್ತಷ್ಟು ವಿಡಿಯೋ ಮತ್ತು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ನಾನು ನನ್ನ ಭಾವನೆಗಳನ್ನ ಹಂಚ್ಕೋತಾ ಇರ್ತೀನಿ. ಅವರ್ ಲೈಫ್ ಈಸ್ ವಾಟ್ ಅವರ್ ಥಾಟ್ಸ್ ಮೇಕ್ ಇಟ್ ಅಂತಾರೆ. ನಮ್ಮ ಆಲೋಚನೆಗಳೇ ನಮ್ಮ ಜೀವನ ರೂಪಿಸುತ್ತವೆ. ಅದರಿಂದ ಕನ್ನಡಿಗರಾದ ನಾವು ಕನ್ನಡತನವನ್ನು ಮೈಗೂಡಿಸಿಕೊಂಡು ಕನ್ನಡ ನಾಡು ನುಡಿಯ ಅದ್ಭುತ ಔದಾರ್ಯದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡೋಣ. ಎ ಗುಡ್ ನೇಮ್ ಇಸ್ ಮೋರ್ ವೆಯ್ಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್ ಅಂತಾರೆ. ಒಂದು ಒಳ್ಳೆಯ ಹೆಸರು ಚಿನ್ನದ ಮೂಟೆಗಿಂತ ದೊಡ್ಡದು. ಅಂಥ ವ್ಯಕ್ತಿತ್ವವನ್ನು ಪಡೆದು ನಾವು ನಮ್ಮ ಔದಾರ್ಯದ ನಾಡಿನಲ್ಲಿ ಸುಂದರವಾಗಿ ಬಾಳುವಂಥ ಸಂಕಲ್ಪವನ್ನು ಮಾಡೋಣ ಅನ್ನೋ ಧನಾತ್ಮಕ ವಿಚಾರದೊಂದಿಗೆ ಈ ದಿನದ ಈ ಸುಂದರವಾದ ವಿಡಿಯೋ ಚಿತ್ರಣವನ್ನು ನಿಮಗೆ ತೋರಿಸಿ ನಾನು ನಿಮಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳು.